ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಭಾರತೀಯ ಸೈನ್ಯದಲ್ಲಿ ಕಳೆದ 22 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿ ತಾಯ್ನಾಡಿಗೆ ಮರಳಿದ ಯೋಧ ನಗರದ 14ನೇ ಬ್ಲಾಕ್ ನಿವಾಸಿ ಬಸವನಗೌಡ ಪಾಟೀಲ್ ಅವರಿಗೆ ಶಾಸಕ ಆರ್.ವಿ. ದೇಶಪಾಂಡೆ ಅವರ ವತಿಯಿಂದ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಸಮಿತಿಯು ಬುಧವಾರ ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದೆ. ನಿವೃತ್ತ ಯೋಧ ಬಸವನಗೌಡ ಪಾಟೀಲ್ ಅವರ 14ನೇ ಬ್ಲಾಕ್ ಪ್ರದೇಶದಲ್ಲಿ ಇರುವ ಸ್ವಗೃಹಕ್ಕೆ ತೆರಳಿದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಮೋಹನ್ ಹಲ್ವಾಯಿ ಅವರ ನೇತೃತ್ವದ ನಿಯೋಗ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಕಳುಹಿಸಿಕೊಟ್ಟ ಸ್ಮರಣಿಕೆಯನ್ನ ಬಸವನಗೌಡ ಪಾಟೀಲ್ ಮತ್ತು ಐಶ್ವರ್ಯ ದಂಪತಿಗೆ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮೋಹನ್ ಹಲ್ವಾಯಿ ಅವರು, ಭಾರತೀಯ ಸೈನ್ಯದಲ್ಲಿ 22 ವರ್ಷಗಳ ಸಾರ್ಥಕ ಸೇವೆಯನ್ನ ಸಲ್ಲಿಸಿದ ಬಸವನಗೌಡ ಪಾಟೀಲ್ ಅವರು ನಮ್ಮ ದಾಂಡೇಲಿ ಅವರು ಎನ್ನುವುದು ನಮಗೆಲ್ಲ ಅಭಿಮಾನದ ಸಂಗತಿ. ಅದರಲ್ಲೂ ಆಪರೇಷನ್ ಸಿಂಧೂರ ತಂಡದಲ್ಲಿಯೂ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಯನ್ನ ಹೊಂದಿರುವ ಬಸವನಗೌಡ ಪಾಟೀಲ್ ಅವರ ಈ ಸೇವೆ ದಾಂಡೇಲಿಗೆ ಬಹಳ ದೊಡ್ಡ ಗೌರವವನ್ನು ತಂದುಕೊಟ್ಟಿದೆ. ಕ್ಷೇತ್ರದ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರು ನಿವೃತ್ತರಾಗಿ ತಾಯ್ನಾಡಿಗೆ ಬರುವ ಯೋಧರನ್ನ ಸನ್ಮಾನಿಸುವ ಒಂದು ಮಾದರಿ ಪರಂಪರೆಯನ್ನ ಕಳೆದ ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬರ್ತಿದ್ದಾರೆ. ದೇಶ ಸೇವೆಯನ್ನ ಮಾಡಿದ ಯೋಧರನ್ನ ಮತ್ತು ಅವರ ಕುಟುಂಬವನ್ನ ನೀವೆಲ್ಲರೂ ಕೂಡ ಸದಾ ಗೌರವಿಸುವುದರ ಮೂಲಕ ಅವರ ಸೇವೆಗೆ ನಿಜವಾದ ಪ್ರೀತಿಯ ಬದ್ಧತೆಯನ್ನ ತೋರಿಸಬೇಕು ಅಂತ ಕರೆಕೊಟ್ಟಿದ್ದಾರೆ. ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಬಸವನಗೌಡ ಪಾಟೀಲ್ ಅವರು, ನನ್ನ ಇಷ್ಟು ವರ್ಷಗಳ ಸೇವೆಯನ್ನ ಗುರುತಿಸಿ ನನ್ನನ್ನು ಸನ್ಮಾನಿಸಿದ ಆರ್.ವಿ. ದೇಶಪಾಂಡೆ ಅವರಿಗೆ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ರು. ಭಾರತೀಯ ಸೈನ್ಯದಲ್ಲಿ ಸೇವೆಯನ್ನ ಸಲ್ಲಿಸಲು ಅನುಗ್ರಹಿಸಿದ ತಂದೆ ತಾಯಿ, ಪ್ರೋತ್ಸಾಹಿಸಿದ ಕುಟುಂಬಸ್ಥರು ಹಾಗೂ ಸ್ನೇಹಿತ ವರ್ಗದ ಸದಾ ಪ್ರೀತಿ ಪ್ರೋತ್ಸಾಹ ನನ್ನ ಇಷ್ಟು ವರ್ಷಗಳ ಸೇವೆಗೆ ಶಕ್ತಿಯನ್ನ ಕೊಟ್ಟಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾವಂಕರ್, ಕೆಪಿಸಿಸಿ ಸದಸ್ಯ ಕರೀಂ ಅರ್ಜಿಕರ್, ಕಾಂಗ್ರೆಸ್ ಮುಖಂಡರು ಆದ ತಸ್ವರ ಸೌದಾಗರ್, ಆರ್.ಪಿ. ನಾಯಕ, ಅನಿಲ್ ದಂಡಗಲ್, ಅನಿಲ್ ನಾಯ್ಕರ್, ಫ್ರಾನ್ಸಿಸ್ ಮಸ್ಕರೇನಸ್, ರವಿ ಚಾಟ್ಲಾ, ರವಿ ಚೌಹಾಣ್ ಸೇರಿ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.